ಸ್ನೇಹಿತರೆ ಸ್ನೇಹಿತರೆ ಬಂಧು ಬಾಂಧವರೇ, ಸದ್ಯದಲ್ಲೇ ಕಾರ್ಯಕ್ರಮ ಶುರುವಾಗುತ್ತೆ. ತಾವೆಲ್ಲರೂ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಕುಡಿತು ವೇಟ್ ಮಾಡ್ತಾ ಇರಿ. ಇಂಗ್ಲಿಷ್ ಹದ್ದಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಸೌಂದರ್ಯ, ಆಮೇಲೆ ಲುಕ್ಕಿ. ನಂದೇ ಡಿಸೈನು. ನೀವು ತರಿಸ್ಕೊಟ್ಟಿದ್ದ ಔಟ್ಫಿಟ್ಗಿಂತ ಸ್ವಲ್ಪ ಬೆಟರ್ ಆಗಿದೆ ಅಲ್ಲ, ಚಿರಾಗ್ ಅವ್ರ ಲೆವೆಲ್ಗೆ. ಯಾಸ್ ಯು ಲುಕಿಂಗ್ ಗಾರ್ಜಿಯಸ್. ಥ್ಯಾಂಕ್ ಯು. ಹಬ್ಬಬ್ಬಬ್ಬಬ್ಬಾ, ನೀನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೀಯ ಅಂದ್ರೆ ಮಹಾರಾಣಿ ನೋಡ್ದಂಗೆ ಆಗ್ತಿದೆ. ನೀನು ನಮ್ಮ ದೀಪು ಸ್ಥಾನಕ್ಕೆ ಬರ್ತಿದ್ಯಾ ಅನ್ನೋದನ್ನ ನನ್ನ ಕೈಲಿ ಒಪ್ಕೊಳಕ್ ಆಗ್ತಾ ಇಲ್ಲ. ಅದೊಂದು ವಿಷಯ ಬಿಟ್ರೆ ಇಲ್ಲಿರೋರು ಎಲ್ರಿಗಿಂತ ನೀನೇ ಸೂಪರ್ ಆಗಿ ಕಾಣಿಸ್ತಾ ಇರೋದು. ಅಂದ್ರೆ ದಿಶಾ ನನಗಿಂತ ಚೆನ್ನಾಗಿ ಕಾಣ್ತಿದ್ದಾಳ. ಯಾವುದೇ ಸ್ಥಾನ ಕುರ್ಚಿ ಒಂದೇ ಇರಕ್ಕಾಗಲ್ಲ ಅಲ್ವಾ ಮಿಸ್ ಸೌಂದರ್ಯ? ಎಸ್. ಎಲ್ಲ ಮಾತಾಡೋ ಹಾಗೆ ದಿಶಾ ನನ್ನ ಹತ್ರ ಇರೋದೆಲ್ಲ ಕಿತ್ಕೊಂಡ್ಬಿಡ್ತಾಳ, ನನಗಿಂತ ಮುಂದೆ ಹೋಗ್ತಾಳ. ನೋವೇ, ಈ ಸೌಂದರ್ಯನೇ ಎಲ್ಲದರಲ್ಲೂ ನಂಬರ್ 1. ಓಯ್, ಏನು ಮಾಡ್ತಾ ಇದೆಯಾ? ಏನು ನೀನು ಅವತಾರ? ಮನೇಲಿ ಗ್ಯಾಸ್ ಕಮ್ಮಿ ಇದೆ ಅಂತ ಹೇಳ್ದಲ್ಲ, ಅದಕ್ಕೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋಣ ಅಂತ. ಗ್ಯಾಸ್ ಸಮಸ್ಯೆ ಇದೆ, ಅದು ನಮ್ಮ ಮನೇಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಇದೆ. ಈಗ ಹೆಂಗೋ ಸ್ವಲ್ಪ ಸ್ವಲ್ಪ ಸಪ್ಲೈ ಬರ್ತಾ ಇದೆ. ಈ ವಾರ್ ಮುಗಿಯೋವರೆಗೂ ಈ ಸಮಸ್ಯೆ ಇದ್ದಿದೆ. ಅದಕ್ಕೆ ನನ್ನಿಂದನೂ ಪ್ರಾಬ್ಲಮ್ ಆಗಬಾರ್ದು ಅಂತ ಈ ಐಡಿಯಾ ಮಾಡಿದ್ದೀನಿ. ಬಾ, ನೀನು ನನಗೆ ಹೆಲ್ಪ್ ಮಾಡು. ನಾನೇನು ಮಾಡಲ್ಲ, ಮಾಡ್ತೀನಿ ಅಂದವಳು ನೀನು ತಾನೆ, ಮಾಡು. ಸರಿ, ಆಯ್ತು. ನರಸಿಂಹ, ಆಗ್ತಿಲ್ಲ, ಹೆಲ್ಪ್ ಮಾಡು ಪ್ಲೀಸ್. ಎದ್ ಬಾಯ್ ಕಡೆ ಬರಲ್ಲ, ಎಲ್ಲ ಬಂದ್ಬಿಡ್ತಾವೆ ಇಲ್ಲಿಗೆ. ಆಗಿನ ಕಾಲದಲ್ಲಿ ಯಾವ ಗ್ಯಾಸು ಸ್ಟೌವು ಏನೂ ಇರಲಿಲ್ಲ, ಬರೀ ಸೌದೆ ಒಲೆನೆ. ಹೀಗೆ ಊತ ಅಡುಗೆ ಮಾಡೋರು. ನಮ್ಮ ಅಮ್ಮನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ಆದರೆ ಈಗ ಈ ಗ್ಯಾಸು ಸ್ಟೌವು ಇಂಡಕ್ಷನ್ನು ಓವನ್ನು ಅಂತೆಲ್ಲ 106 ಬಂದಿದೆ. ಹಳ್ಳಿಲಿ ಜನ ಅಡುಗೆ ಮಾಡಿ 4 ಜನಕ್ಕೆ ಬಡಿಸ್ತಾರೆ. ಆದರೆ ಸಿಟೀಲಿ ಆನ್ಲೈನ್ ಆರ್ಡ್ರ್ಗಳು ಅಂದ್ಬಿಟ್ಟು ಯಾರು ಸಂಬಂಧ ಇಲ್ಲದ ಥರ ಇರ್ತಾರೆ. ಅಡುಗೆ ಮಾಡೋದು ಎಷ್ಟು ಕಷ್ಟ ಅಂತ ಈಗ ಸಿಟಿಯವ್ರಿಗೆ ಗೊತ್ತಾಗ್ತಿರ್ಬೋದು. ಹತ್ಕೋತ್ ನೋಡು. ವಾವ್, ಥ್ಯಾಂಕ್ ಯು ಸಿಂಹ. ನನ್ನ ಎದೆಲಿ ಪ್ರೀತಿ ಕಿಡಿ ಹಚ್ಚಿದಂಗೆ ಈ ಒಲೆಗೂ ಬೆಂಕಿ ಹಚ್ಚಿದೆ. ಏನ? ಏನಿಲ್ಲ, ನಾನು ಅಡುಗೆ ಮಾಡ್ತೀನಿ.